ಪಾದಯಾತ್ರೆಯ ಕೊನೆ ದಿನಾನೂ ಕೂಡ ಎಚ್ಡಿಕೆ ಮತ್ತು ಡಿಕೆಶಿ ನಡುವಿನ ಮಾತಿನ ಯುದ್ಧ ನಿಂತಿಲ್ಲ. ನಿನ್ನೆ ಜನಾಂದೋಲನ ಸಮಾವೇಶ ಏನ್ ನಡೆಯಿತು, ಡಿಕೆ ಶಿವಕುಮಾರ್ ಕುಮಾರಸ್ವಾಮಿಯ ವಿರುದ್ಧ ಹರಿಹಾಯ್ತು. ಪಾದಯಾತ್ರೆ ಕೊನೆ ದಿನವೂ ಕೂಡ ನಿಲ್ಲದ ಎಚ್ಡಿಕೆ ವರ್ಸಸ್ ಡಿಕೆಶಿ ವಾಗ್ಯುದ್ಧ. ನಿನ್ನೆ ಎಚ್ಡಿಕೆ ಕೊಟ್ಟಂತ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಿನ್ನೆ ಜನಾಂದೋಲನದ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಶಿವಕುಮಾರ್ ಮಾಡಿದಂತಹ ಆರೋಪಕ್ಕೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಆ ಮಾತಿಗೆ ಮತ್ತೆ ಎದುರೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಏನ್ ಹೇಳಿದ್ದಾರೆ ಬನ್ನಿ. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು. ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವ್ರ ಹತ್ರ ಇದೆ. ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ, ಅಂದ್ರೆ ವಾಪಸ್ ಜೈಲಿಗೆ ಹೋಗ್ತೀನಿ ಅಂತ. ನಾನು ಜೈಲ್ ನೋಡಿರೋನು. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು ಕತೆಗಳು ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಯಾರು ಸಹಿಸ್ಕೊಂಡಿರ್ತಾರೆ? ಏನು ಎದುರ್ಕೋತೀನ ನಾನು? ಏನೇನು ಬಿಚ್ಚಕ್ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂ ಟರ್ನ್ ಮಾಡೋದನಲ್ಲ. ಯೂ ಟರ್ನ್ ಮಾಡಕ್ಕೆ ನಾನು ಯಾವ ಯೂ ಟರ್ನ್ಗೂ ನಾನು ಹೋಗ್ಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು. ಅವನು ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚ್ತಾ ಅಂತ ಅದಂಗೆ ಹೇಳ್ತಾನೆ, ಯಾವ ಅಥಾರಿಟಿ ಮೇಲೆ ಹೇಳ್ತಾನೆ? ನಾನಂತ ಮೂರ್ಖ ಅಲ್ಲ. ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರೆ. ಅಶ್ವತ್ಥನಾರಾಯಣ ಹೇಳ್ತಿದ್ದಪ್ಪ, ಅದೇನ ಬಿಚ್ಚಿನಿ ಅಂತ ಅಶ್ವತ್ಥನಾರಾಯಣ ಹೇಳ್ತಿದ್ರು. ವಿಜೇಂದ್ರಂಗೆ ಏನ್ ಹೇಳಿದ್ರು, ಯಡಿಯೂರಪ್ಪಂಗೆ ಏನ್ ಹೇಳಿದ್ರು, ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಇವ್ರದ್ದೇನು ಸ್ಟ್ಯಾಂಡು? ಮೋದಿ ಬಗ್ಗೆ ಏನೇನು ಮಾತಾಡವ್ರೆ, ಅಮಿತ್ ಶಾ ಬಗ್ಗೆ ಏನ್ ಮಾತಾಡವ್ರೆ, ಎಲೆಕ್ಷನ್ ಟೈಮ್ ಈಗ ಏನ್ ಮಾತಾಡ್ತಾ ಇದಾರೆ? ಇವೆಲ್ಲ ಯೂಟರ್ನ್ ಅಲ್ವಾ? ಏನ್ ಮಾಡ್ಬಿಡಕಾಯ್ತು ನನ್ನ ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ಚೀಫ್ ಮಿನಿಸ್ಟರ್ ಮಗ ಅಲ್ಲ. ಬಿಚ್ಚು ಅದ್ ಏನ್ ಬದುಕಾಗಲ್ಲ, ಏನ್ ಮಾಡಬಾರ್ದು ಏನೇನ್ ಮಾಡಿದೀನಿ ಬಿಚ್ಚು ನೋಡೋಣ. ಜನಕ್ಕೆ ಗೊತ್ತು. ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ. ಯಾಕೆ ಬರ್ಲಿಲ್ಲ 2 ಸತಿ ಅಸೆಂಬ್ಲಿಗೆ? ನೀ MLA ಆಗಿದ್ದಾಗೆ ಕರ್ದಲ್ಲ, ನೀನ್ ಯಾಕೆ ಬರ್ಲಿಲ್ಲ ಅಸೆಂಬ್ಲಿಗೆ? ಈಗ ಎತ್ಕೊಂಡೋಗಿ ನನ್ಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ, ನಿಮ್ ತಂದೆಯವ್ರು ಏನೇನು ಬರ್ದವ್ರೆ, ಏನೇನು ಮಾಡವ್ರೆ, ಏನ್ ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಕೋಬೇಡಿ. ವಿ ನೋ ಎವ್ರಿಥಿಂಗ್. ಎಲ್ಲ ಗೊತ್ತಿದೆ ನನಗೆ. ಅವ್ರ ಅಣ್ಣ ಒಬ್ಬ ಅವನೇ. ಇವನ ಹೆಸರಿನಲ್ಲಿ ಇವತ್ತು 1000 ಕೋಟಿ ರೂಪಾಯಿ ಆಸ್ತಿ. ನಾನೇ ನೋಡ್ರಿ, ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನ್ ಮಾಡಬೇಕು, ಏನು ವಿಚಾರ ಇದೆ, ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ. ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ವಿಜೇಂದ್ರ ಹೇಳ್ತಿದ್ದ ಅದೇನೋ ಭ್ರಷ್ಟಾಚಾರವಿತ ಏನಿದೆ ನನ್ನ ಮೇಲೆ, ಭ್ರಷ್ಟಾಚಾರ ಅವನು ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಏನು ಇಡಿ ಅವ್ರು ಕೇಸ್ ಹಾಕಿದ್ರು, ನಾನು ಏಂತಕ್ಕೆ ಜೈಲಲ್ಲಿ ಇದ್ದೆ, ವಿಜೇಂದ್ರ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ? ಏನೇನು ಮೆಟೀರಿಯಲ್ ತೆಗಿ. ಅವೆಲ್ಲ ಗೌಪ್ಯವಾಗಿ ಇಟ್ಕೋಬಾರ್ದು. ಇನ್ನು ನಿನ್ನೆ ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಯಿತು. ಈ ಸಮಾವೇಶದ ಸಕ್ಸಸ್ ಮೂಡ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಪಾದಯಾತ್ರೆಯ ವಿರುದ್ಧ ಸಮಾವೇಶದ ನಂತರ ಸಿದ್ದರಾಮಯ್ಯ ರಿಲ್ಯಾಕ್ಸ್ ಆಗಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ರು. ಬಹಳ ದಿನಗಳ ನಂತರ ಚಾಮುಂಡೇಶ್ವರಿಗೆ ಸಿದ್ದರಾಮಯ್ಯನವರು ಪೂಜೆ ಸಲ್ಲಿಸಿದ್ರು. ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೂ ಮುನ್ನ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ರು ವಿಪಕ್ಷ ನಾಯಕರ ವಿರುದ್ಧ. ನನ್ನ ಮೇಲಿನ ಆರೋಪಗಳನ್ನ ಎದುರಿಸೋದಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದಾರೆ. ಇಂಥ ಪಾದಯಾತ್ರೆಗೆಲ್ಲ ನಾನು ಜಗ್ಗೋದಿಲ್ಲ ಅಂತ ಮಾತಾಡಿದ್ರು ಸಿದ್ದರಾಮಯ್ಯನವರು. ಜೊತೆಗೆ ಈ ಪಾದಯಾತ್ರೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ. ನಾನು ಇಂಥವಕ್ಕೆಲ್ಲ ಇರೋದ್ಕಿಂತ ಇಂಥವಕ್ಕೆಲ್ಲ ಭಕ್ತಿನ ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ. Now you have decided to fight these false allegations both politically and legally. ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೀವಿ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನ, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನ ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿದು ಅವರನ್ನ ರಾಜಕೀಯವಾಗಿ ಅಳೆದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ.
ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು BJP-ಯವರು JDS ಅವರು ಏನಾದರೂ ರಾಜ್ಯದ ಜನರ ಪರವಾಗಿದ್ದಿದ್ರೆ ಅವರು ಮೈಸೂರು ಚಲೋ ಅಲ್ಲ ದಿಲ್ಲಿ ಚಲೋ ಯಾತ್ರೆ ಮಾಡಬೇಕಾಗಿತ್ತು. ಇದು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇರೋದು ವಿಜೇಂದ್ರ ಮತ್ತು ನಿಖಿಲ್ ಅವರು ಲೀಡರ್ ಮಾಡಲಿಕ್ಕೆ. ಇವರದ ಪೂಜ್ಯ ಅಪ್ಪಾಜಿಯವರ ಈ ಪಾಕ್ಸ್ಕೋ ಕೇಸ್ ಬಗ್ಗೆ ವಿಜೇಂದ್ರ ಅವರ ಅಭಿಪ್ರಾಯ ಏನು, ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಕುಮಾರಸ್ವಾಮಿ ಅವರ ಅಭಿಪ್ರಾಯ ಏನು, ಸೂರಜ್ ರೇವಣ್ಣ ಅವರ ಪ್ರಕರಣದ ಬಗ್ಗೆ ಏನು ಅಭಿಪ್ರಾಯ, ಬಿಟ್ಕಾಯಿನ್ ಬಗ್ಗೆ ಏನು ಅಭಿಪ್ರಾಯ, ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಏನು ಹಗರಣ ಆಗಿತ್ತು ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ, ಇವೆಲ್ಲ ಕೊಟ್ಬಿಟ್ಟು ನೀವು ಮಾತಾಡಿ ವೇದಿಕೆ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯ್ತಪ್ಪ ಇವರು ಗಂಡಸ್ತನದ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಇದು ಮೈಸೂರು ಚಲೋ ಏನಿದೆ ಇದು ಲಾಂಚ್ ಪ್ಯಾಡ್ ಅಷ್ಟೇ ವಿಜೇಂದ್ರ ಅವರಿಗೆ. ಸಿದ್ದರಾಮಯ್ಯನವರ ಶಕ್ತಿ ಏನಿದೆ ಅದನ್ನು ತೋರಿಸಿದ್ದಾರೆ, ಕಾಂಗ್ರೆಸ್ ಪಕ್ಷದ ಶಕ್ತಿ. ನಾವು ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೀವಿ, ರಿಪಬ್ಲಿಕ್ ಆಫ್ ಬಳ್ಳಾರಿ, ಆಮೇಲೆ ಮೇಕೆದಾಟು ಪಾದಯಾತ್ರೆ, ಆಮೇಲೆ ಕೃಷ್ಣಾ ಪಾದಯಾತ್ರೆ. ಇವ್ರದ್ದು ಏನು ಪಾದಯಾತ್ರೆ ಉದ್ದೇಶ ಏನು? ಮುಡಾದಲ್ಲಿ ತಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ. ಧರ್ಮಪತ್ನಿಯವರಿಗೆ ಅವರ ಸಹೋದರ ಆ ಭೂಮಿಯನ್ನು ಕೊಟ್ಟಿದ್ದಾರೆ. ಮುಡಾದ ಬೋರ್ಡ್ ಮೀಟಿಂಗ್ನಲ್ಲೇ BJP ಅಧ್ಯಕ್ಷರು GT ದೇವೇಗೌಡ ಅವರು, ಸಾರಾ ಮಹೇಶ್ ಅವರು, ನಿಮ್ಮ ರಾಮದಾಸ್ ಅವರು ಎಲ್ಲರಿದ್ದಾರೆ, ತಪ್ಪಾಗಿದೆ ನಮ್ಮಿಂದ ಅಂತೇಳಿ ಮೂಡದಲ್ಲಿ ಇದು ಮಾಡಿ. ಇನ್ನೂ ಜೊಲ್ಲೆ ಅವ್ರದ್ದು ಪೆಂಡಿಂಗ್ ಇದೆ, ನಿಮ್ಮ ನಿರಾಣಿ ಅವ್ರದ್ದು ಪೆಂಡಿಂಗ್ ಇದೆ. ಅಷ್ಟೇ ಯಾಕೆ ಕುಮಾರಸ್ವಾಮಿ ಅವ್ರದ್ದು ಈಗಾಗಲೇ ಲೋಕಾಯುಕ್ತರು ಬರ್ದಿದ್ದಾರೆ ಗವರ್ನರ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ಹೇಳಿ. ಅದಕ್ಕೆ ಅವಸರ ಇಲ್ವಾ ರಾಜ್ಯಪಾಲರಿಗೆ? ತರಾತುರಿ ಒಂದೇ ದಿವಸದಲ್ಲಿ 10 ತಾಸಿನಲ್ಲಿ ಇದನ್ನು ಮಾಡಬೇಕು ಅಂತ. ಒಂದು ವೇಳೆ ಗವರ್ನರ್ ಏನಾದರೂ ಇವರು ರಾಜಕೀಯ ಒತ್ತಡಕ್ಕೆ ಈಲ್ಡ್ ಆದರೆ, ಆಗದಿಲ್ಲ ಅಂತ ವಿಶ್ವಾಸ ಇದೆ, ಈಲ್ಡ್ ಆದರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಇದು ನಿನ್ನೆ ಮತ್ತು ಇವತ್ತು ಮೈಸೂರಿನಲ್ಲಾದ ರಾಜ್ಯ ರಾಜಕಾರಣದ ಡೀಟೇಲ್ಸ್. ಇದರ ಪರಿಣಾಮಗಳೇನು, ಲಾಭ ನಷ್ಟಗಳೇನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸುವಂತಹ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.